ತುಂಬಾ ಅದ್ಭುತವಾದಂತಹ ಗುಡ್ ನ್ಯೂಸ್ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಆಗಾಗ ಒಟ್ಟಿಗೆ ಕಾಣಿಸ್ಕೋತಾರೆ. ಇನ್ನುಳಿದಂತೆ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಲ್ಲಿ ಒಟ್ಟಿಗೆ ಸಹ ಮಿಂಚಿದ್ದಾರೆ. ಬಟ್ ಸಿನಿಮಾದಲ್ಲಿ ನಟಿಸ್ಬೇಕು ಎಂಬುದು ಜನರ ಮೇನ್ ಆಸೆ ಆಗಿದೆ. ಸಿನಿಮಾದಲ್ಲಿ ಯಾವಾಗ ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲದಿಂದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಂತ ಒಂದು ಸಬ್ಜೆಕ್ಟ್ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಟಿಸ್ತಾರೆ. ಬಟ್ ಜನರಿಗೆ ಮುಖ್ಯವಾಗಿ ಮೇನ್ ಆಸೆ ಇರೋದು ಈ ಒಂದು ಜೋಡಿ ಒಂದಾಗ್ಲಿ, ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಲಿ ಅಂತ ಖುಷಿಯಿಂದ ಕಮೆಂಟ್ಸ್ ಗಳನ್ನ ಮಾಡ್ತಾನೆ ಇರ್ತಾರೆ. ನಿಜವಾಗ್ಲೂ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ತಾರ, ಮದುವೆ ಆಗ್ತಾರ? ಸೊ ಅದನ್ನ ಗಿಲ್ಲಿ ಅವ್ರಿಗೆ ಕೇಳಿದ್ರೆ ಹಣೆಯಲ್ಲಿ ಬರ್ದಿದ್ರೆ ಖಂಡಿತವಾಗಿಯೂ ಕೂಡ ಸಿಗ್ತಾಳೆ ಬಿಡಿ, ಈಗ ಯಾಕೆ ಮಾತು ಅಂತಾರೆ. ಆದ್ರೆ ಕಾವ್ಯನ ಕೇಳಿದ್ರೆ ನಾವು ಕೇವಲ ಸ್ನೇಹಿತರಾಗಿರೋಕೆ ಇಷ್ಟಪಡ್ತೀನಿ ಅಂತ ಒಂದು ಮಾತುಗಳನ್ನ ತಿಳಿಸ್ತಾರೆ. ಗಿಲ್ಲಿಗೆ ಇಷ್ಟ ಇದು ಗೊತ್ತಾಗ್ತಾ ಇದೆ, ಬಟ್ ಕಾವ್ಯಗೆ ಅಷ್ಟಾಗಿ ಇಷ್ಟ ಇಲ್ಲ. ರೇಗ್ಸೋದೆಲ್ಲವೂ ಕೂಡ ಆಕೆಗೆ ಇಷ್ಟ ಆಗೋದಿಲ್ಲ. ಬಟ್ ಜನರು ಏನ್ ಮಾಡ್ತಾರೆ, ಈ ಜೋಡಿಯನ್ನ ಕೊಲಾಜ್ ಫೋಟೋಸ್ಗಳೆಲ್ಲ ಕೊಲಾಜ್ ಮಾಡಿ ವಿಶಸ್ ಗಳನ್ನ ತಿಳಿಸೋದಾಗಿರ್ಬೋದು, ಇವರ ಜೋಡಿಗೆ ಒಳ್ಳೊಳ್ಳೆ ಕ್ಯಾಪ್ಷನ್ ಕೊಡೋದು, ಮದುವೆ ಗುಡ್ ನ್ಯೂಸ್ ಅಂತೆಲ್ಲ ನಿಜವಾಗ್ಲೂ ಕೂಡ ಖುಷಿ ಪಡುವಂತದ್ದು, ಮದುವೆಗೆ ಅಂತೆಲ್ಲ ಕಮೆಂಟ್ ಮಾಡೋದು. ಸೊ ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಜನರಿಗೇನು ಈ ಒಂದು ಜೋಡಿ ಅಂದ್ರೆ ಇಷ್ಟ. ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡುತ್ತಾ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಗಿಲ್ಲಿಗೂ ಕೂಡ ಕೆಲವು ಅದ್ಭುತವಾದಂತ ಜನರನ್ನ ಮೀಟ್ ಮಾಡಿ ಖುಷಿ ಪಡ್ತಾರೆ. ಅವರು ಕೂಡ ಅಷ್ಟೇ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಲಿ ಅಂತೆಲ್ಲ ಮೀಟ್ ಮಾಡಿದ ಟೈಮ್ ಅಣ್ಣ ಅತ್ತಿಗೆ ಅಂತೆಲ್ಲ ಹೇಳಿದ ಒಂದು ಉದಾಹರಣೆಗಳು ಕೂಡ ಇದಾವೆ.